ನಾಡು ಕನ್ನಡ ವಿರೋಧಿ ಶಿವಂ ಶಿರ್ಕೆಗೆ ಕನ್ನಡ ವಿರೋಧಿ ಶಿವಂ ಶಿರ್ಕೆಗೆ ನಾಡ ವಿರೋಧಿಗೆ ನಾಡ ವಿರೋಧಿಗೆ ವಿರೋಧಿ ಶಿವಂ ಶೆರ್ಕೆಗೆ ಕನ್ನಡ ವಿರೋಧಿ ಶಿವಂ ಶೆರ್ಕೆಗೆ ನಾಡದ್ರೋಹಿ ಶಿವಂ ಶೆರ್ಕೆಗೆ ಗಡಿಪಾರು ಮಾಡಿ ಗಡಿಪಾರು ಮಾಡಿ ಗಡಿಪಾರು ಮಾಡಿ ಗಡಿಪಾರು ಮಾಡಿ ಫೋಟೋ ಬೇಕ್ರಿ ಶಿವಂ ಶೆರ್ಕೆ ಅವ್ರನ್ನ ನಾಡದ್ರೋಹಿ ಶಿವಂ ಶೆರ್ಕೆ ಅವರಿಗೆ ನಾಡು ವಿರೋಧಿ ಶುಭಂ ಶೆರ್ಕೆಗೆ ನಾಡು ವಿರೋಧಿ ಶುಭಂ ಶೆರ್ಕೆಗೆ ಬೆಳಗಾವಿಯ ನಾಡದ್ರೋಹಿ ಶಿವಂ ಶೆರ್ಕೆ ಅವರನ್ನು ಗಡೀಪಾರು ಮಾಡುವ ಕುರಿತು ಮಹಿಳೆಯರೇ ಕನ್ನಡ ನಾಡು ನುಡಿ ನೆಲ ಜಲ ವಿಷಯದಲ್ಲಿ ಪದೇ ಪದೇ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ಎಂಇಎಸ್ನ ಗುಂಡಾ ರೌಡಿ ಶುಭಂ ಶೆರ್ಕೆ ಈತನ ಹೇಳಿಕೆಯಿಂದ ಬೆಳಗಾವಿಯಲ್ಲಿ ಮೇಲಿನ ಮೇಲೆ ಕನ್ನಡ ಭಾಷೆಗೆ ಅವಮಾನವಾಗುತ್ತಲಿದೆ. ಈಗಾಗಲೇ ಕರ್ನಾಟಕ ಸರ್ಕಾರವು ಕನ್ನಡ ಭಾಷೆಯ ಉಳಿವು ಮತ್ತು ಬೆಳವಣಿಗೆಗಾಗಿ ತುಂಬಾ ಶ್ರಮ ಪಡುತ್ತಿದ್ದು ಕನ್ನಡ ಪರ ಹೋರಾಟಗಾರರಿಗೆ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸುವ ಮೂಲಕ ಕನ್ನಡ ಮನಸ್ಸುಗಳನ್ನು ನೋಯಿಸುವ ಕಾರ್ಯ ಮಾಡುತ್ತಿದ್ದಾನೆ. ಇವನ ಕುಮ್ಮಕ್ಕಿನಿಂದ ಕನ್ನಡ ಮತ್ತು ಮರಾಠಿಗರ ಮಧ್ಯೆ ದ್ವೇಷ ಮೂಡಿಸಲಿದೆ. ಕೂಡಲೇ ಶೆರ್ಕೆಯ ಮೇಲೆ ರೌಡಿ ಕೇಸನ್ನು ದಾಖಲು ಮಾಡಿ ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಬಂಧಿಸಿ ಬಂಧಿಸಿ ನಾಡ ವಿರೋಧಿ ಶಿವಂ ಶಿರ್ಕೆಗೆ ನಾಡ ವಿರೋಧಿ ಶಿವಂ ಶಿರ್ಕೆಗೆ ಗಡಿ ಜಿಲ್ಲೆ ಆದಂತ ಬೆಳಗಾವಿ ಜಿಲ್ಲೆದೊಳಗ ಎಂಇಎಸ್ ಕಾಯಂ ಚಾಲೂನೇ ಐತವ್ರು. ಕರ್ನಾಟಕದ ನೀರ ನೆಲ ಅನ್ನ ತಿನ್ನೋದು ಕರ್ನಾಟಕದ ಮತ್ತೆ ಎಂಇಎಸ್ಗೆ ಜೆ ಅಂತಾರ ಅವ್ರು. ಬೆಳಗಾವದ ಪ್ರತಿ ಸಲ ನವೆಂಬರ್ 1ಕ ಅಧಿವೇಶನ ಇದ್ದಾಗೆಲ್ಲ ಅವ್ರು ಯಾರು ಚೆಕ್ ಎಬ್ಬಿಸ್ತಿರ್ತಾರೋ ಇದು ಸರಿಯಾದ ನಾವು ಕರ್ನಾಟಕದಾಗ ಇರೋದಾದ ಕರ್ನಾಟಕ ನಿಯಮ ಕನ್ನಡಿಗರಿಗೆ ಏನು ಹೇಳ್ತಾರೆ ಆ ಪ್ರಕಾರ ಕೇಳ್ಕೊಂಡು ಇರೋದು ಕನ್ನಡದಾಗಿರ್ಲಿ. ಇಲ್ಲಾಂದ್ರೆ ಕರ್ನಾಟಕ ಬಿಟ್ಟು ಹೋಗ್ಬೇಕು ನೀವು. ಯಾಕಂದ್ರೆ ಮೂಲ ಕನ್ನಡಿಗರಿಗೆ ನೀವು ತ್ರಾಸ ಕೊಡಾಕತ್ತಿದ್ದೀರಿ. ಈಗ ಹೇಳಿಕೆ ನಾವು ಮ್ಯಾಗಿಂದ ಮ್ಯಾಗ ಕನ್ನಡದವ್ರಿಗೆ ಬೈಯೋದು ಮಾಡೋದು, ಸರ್ಕಾರಕ್ಕೆ ಬೈಯೋದು, ಅಧಿಕಾರಿಗಳು ಬೈಯೋದು ಇಂಥ ಕೆಲಸ ಮಾಡ್ತಿರ್ತಾನೋ ಅದನ್ನ ಸಹಿಸ್ಕೊಂಡು ಕರ್ನಾಟಕ ಸರ್ಕಾರ ಇರೋದು ಸರಿಯಲ್ಲ. ಕೂಡಲೇ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ನೋಡಬೇಕು. ನೋಡಿ ಶುಭಂ ಶೆರ್ಕೆ ಏನೈತಿ ಗಡೀಪಾರು ಮಾಡಬೇಕು. ಗುಂಡಾ ಕಾಯ್ದೆಯೊಳಗೆ ಅವನ್ನ ಬಂಧಿಸಬೇಕು. ಗುಂಡಾ ಕಾಯ್ದೆಯೊಳಗೆ ಬಂಧಿಸಿ ಅವನ್ನ ಎಡೆಮುರಿ ಕಟ್ಟಬೇಕು. ಇಲ್ಲ ಅಂತಂದ್ರೆ ಎಂಇಎಸ್ ಅಂತ ಮತ್ತೆ ಅವರು ಪ್ರಭಾವ ಹೆಚ್ಚು ಮಾಡಕ್ಕೆ ಶುರು ಮಾಡ್ತಾರೆ. ಈಗಾಗಲೇ ಎಂಇಎಸ್ ಪ್ರಭಾವ
ನೆಲಕ್ಕೆ ಮುಟ್ಟೈತಿ. ಯಾಕೆ ಕನ್ನಡಿಗರ ತಾಕತ್ತ ಕನ್ನಡಿಗರ ಹೋರಾಟದಿಂದ ಈಗಾಗಲೇ MES ಮೂಲ ಆಗೈತಿ. ಇನ್ನು ಮುಂದೆ ಏನಂತ ಇವ್ರು ಮಾತನ್ನು ಬೆಳೆಸಕ್ಕೆ ಪ್ರಯತ್ನ ಮಾಡಕತ್ತಿದ್ರು. ಅದು ಕೂಡಲೇ ಶುಭಂ ಶೆಲ್ಕೆಗೆ ಏನೈತಿ ಕೂಡಲೇ ಅವ್ನು ಗಡಿಪಾರು ಮಾಡಬೇಕು ಮತ್ತು ಅವನ ಮ್ಯಾಗ ಗುಂಡಾ ಸೀಟರ್ ಕೇಸ್ ಹಾಕಿ ಅವನ ಜೈಲಿಗೆ ತಟ್ಟಬೇಕಂತ ತಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಹೇಳಿಕೆ ಇಷ್ಟಪಡ್ತೀನಿ. ಇದ್ದ ಶುಭಂ ಶೆಲ್ಕೆ ಇವು ನಿರಂತರವಾಗಿ ನಾಡು ನುಡಿ ಜಲ ವಿಷಯ ಬಂದಾಗ ಮತ್ತು ಕರ್ನಾಟಕ ವಿಷಯ ಬಂದಾಗ ನಿರಂತರವಾಗಿ ದೇಶ ಅವಹೇಳನಕಾರಿ ಮಾತಾಡೋದಾಗಲಿ, ಮರಾಠಿ ಮತ್ತು ಕನ್ನಡಿಗರ ಮಧ್ಯೆ ವಿಷ ಬೀಜ ಬಿತ್ತೋದಾಗಲಿ, ಇದು ನಿರಂತರವಾಗಿ ಅವರ ಮಾಡ್ಕೋತ ಬಂದಂಥ ಚಾಲೆ ಅಂತ ಹೇಳ್ಬೋದು. ಅದಕ್ಕಾಗಿ ನಾವೇನು ಇವತ್ತು ಮನವಿ ಕೊಡ್ತೇವೆ ಅಂದ್ರೆ ಗೃಹ ಸಚಿವರಿಗೆ ಕರ್ನಾಟಕ ಸರ್ಕಾರ ಇದು ನಾಡ ವಿರೋಧಿ ಮತ್ತು ದೇಶ ವಿರೋಧಿ ಇಂಥ ನೀಚ ಶುಭಂ ಶೆಲ್ಕೆಗೆ ಬೆಳಗಾವಿಯಲ್ಲಿ ಇಟ್ಟರೆ ಇನ್ನು ಹೆಚ್ಚು ಕೋಮಗಲಭೆ ಆಗಕ್ಕೆ ಸಾಧ್ಯತೆ. ಇಂಥವ್ರನ್ನ ಗಡಿ ಪಾರು ಮಾಡೋದು ಸೂಕ್ತ. ತಕ್ಷಣ ಅವ್ರ ಮೇಲೆ ಕೇಸ್ ಹಾಕೋದಷ್ಟೇ ಅಲ್ಲ, ಬೆಳಗಾವಿಯಿಂದ ಕರ್ನಾಟಕದಿಂದ ಗಡಿ ಪಾರು ಮಾಡ್ರಂತ ನಾವು ಇವತ್ತು ಮನವಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ರಾಜ್ಯ ಗೃಹ ಮಂತ್ರಿಗೆ ಒತ್ತಾಯ ಮಾಡ್ತೇವೆ.